ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ಈಗ ಶಾರದಾ 9ನೇ ತರಗತಿಯ ಸಂಸ್ಕೃತ ಪಠ್ಯಪುಸ್ತಕದ ಅಧ್ಯಯನವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಅದರಲ್ಲೀಗ ಪ್ರಥಮ ಪಾಠ, ಮೊದಲನೇ ಪಾಠವಾದಂತಹ ಸತ್ಯಂ ಶಿವಂ ಸುಂದರಂ ಸಂಸ್ಕೃತಂ. ಸತ್ಯ, ಶಿವ ಅಂದ್ರೆ ಮಂಗಳಕರ, ಸುಂದರವಾದಂತಹ ಸಂಸ್ಕೃತ ಭಾಷೆ. ಈ ಪಾಠದ ಕನ್ನಡ ವಿವರಣೆಯನ್ನು ನಾವೀಗ ನೋಡೋಣ. ಯಾವ ಅಧ್ಯಯನವನ್ನ ಪ್ರಾರಂಭಿಸುವುದಕ್ಕಿಂತಲೂ ಮುಂಚೆ ನಮ್ಮ ಸಂಪ್ರದಾಯದಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡುವಂಥದ್ದು, ಕೈ ಜೋಡಿಸಿ ಪ್ರಾರ್ಥನೆ ಮಾಡುವ ಸಂಪ್ರದಾಯ ನಮ್ಮದು. ಹಾಗಾಗಿ ಇಲ್ಲಿ ಸರಸ್ವತಿ ದೇವಿಗೆ, ವಿದ್ಯಾದೇವತೆಯಾದಂತಹ ಸರಸ್ವತಿಗೆ ಇಲ್ಲಿ ಪ್ರಾರ್ಥನೆಯನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಮಾಡಿದ್ದಾರೆ. ಆ ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸೋಣ. ಶುಭ್ರಾಂ ಸ್ವಚ್ಛ ವಿಲೇಪಮಾಲ್ಯವಸನಾಂ ಶೀತಾಂ ಶುಖಂಡೋಜ್ವಲಾಂ ವ್ಯಾಖ್ಯಾಮಕ್ಷಗುಣಂ ಸುಧಾಢ್ಯ ಕಲಶಂ ವಿದ್ಯಾಂಚ ಹಸ್ತಾಂಬುಜೈಃ ವಿಭ್ರಾಣಾಂ ಕಮಲಾಸನಾಂ ತ್ರಿನಯನಾಂ ವಾಗ್ದೇವತಾಂ ಸುಸ್ಮಿತಾಂ ವಂದೇ ತಾಂ ಪರಮೇಶ್ವರೀಂ ಭಗವತೀಂ ಸಿದ್ಧಿಪ್ರದಾಂ ಶಾರದಾಂ. ಸರಸ್ವತಿ ದೇವಿಯ ಇನ್ನೊಂದು ಹೆಸರು ಶಾರದೆ ಅಂತ ಹೇಳಿ. ನಿಮ್ಮ ಪಠ್ಯ ಪುಸ್ತಕದ ಹೆಸರು ಕೂಡ ಶಾರದಾ ಅಂತಲೇ ಇರೋದು. ಈಗ ಆ ಶಾರದೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಈ ಶಾರದಾ ಪುಸ್ತಕದ ಅಧ್ಯಯನ ಸುಗಮವಾಗಿ, ಯಾವ ವಿಘ್ನಗಳೂ ಇಲ್ಲದೆ ನಡೆಯಲಿ ಮತ್ತು ವೇಳಾಪಟ್ಟಿಯ ಪ್ರಕಾರ ಮುಗಿಯಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಮ್ಮ ಅಧ್ಯಯನವನ್ನ ಪ್ರಾರಂಭಿಸೋಣ. ಸತ್ಯಂ ಶಿವಂ ಸುಂದರಂ ಅಂದ್ರೆ ಸತ್ಯವಾದ, ಅಂದ್ರೆ ನಿಜವಾದ, ಯಥಾರ್ಥವನ್ನ ಉಳ್ಳ, ಯಾವ ಅರ್ಥ ಹೇಗಿದೆಯೋ ಅದನ್ನ ಹಾಗೆ ಹೊಂದಿರುವಂತಹದ್ದು. ಶಿವಂ ಅಂದ್ರೆ ಮಂಗಳಕರವಾದ, ಸುಂದರಂ ಅಂದ್ರೆ ಸುಂದರವಾದ ಸಂಸ್ಕೃತ ಭಾಷೆ. ಈ ಪಾಠಕ್ಕೆ ಒಂದು ಪೀಠಿಕೆ ಹೀಗಿದೆ. ಸಂಸ್ಕೃತಂ ಭಾರತ ದೇಶಸ್ಯ ಸಂಪದ್ ಅಸ್ತಿ. ಸಂಸ್ಕೃತ ಭಾಷೆಯು ಭಾರತ ದೇಶದ ಸಂಪತ್ತಾಗಿದೆ, ಅಂದ್ರೆ ಆಸ್ತಿಯಾಗಿದೆ ಅಂತ ಹೇಳಿ. ಅಸ್ಮಿನ್ ಇದರಲ್ಲಿ, ಅಂದ್ರೆ ಈ ಭಾಷೆಯಲ್ಲಿ, ಭಾರತೀಯಾನಾಂ ಜ್ಞಾನ ವೈಭವಂ ಸಂಚಿತಂ ಅಸ್ತಿ. ಭಾರತೀಯರ ಜ್ಞಾನ ವೈಭವವು ಶೇಖರಿಸಲ್ಪಟ್ಟಿದೆ. ಸಂಸ್ಕೃತ ಅಧ್ಯಯನೇನ ಮಾನವಃ ಸುಸಂಸ್ಕೃತಃ ಭವತಿ. ಸಂಸ್ಕೃತ ಭಾಷೆಯ ಅಧ್ಯಯನದಿಂದ ಮನುಷ್ಯನು ಸುಸಂಸ್ಕೃತನಾಗುತ್ತಾನೆ, ಅಂದ್ರೆ ಉತ್ತಮ ಸಂಸ್ಕಾರಗಳನ್ನ ಉಳ್ಳವನು ಆಗುತ್ತಾನೆ ಅಂತ ಹೇಳ್ತಿದ್ದಾರೆ. ಭಾರತೀಯ ಭಾಷಾಣಾಂ ಸುಚಾರು ರೂಪೇಣ ಅಧ್ಯಯನಾರ್ಥಂ ಸಂಸ್ಕೃತಂ ನಿತರಾಂ ಅಪೇಕ್ಷಿತಮಸ್ತಿ. ಭಾರತೀಯ ಭಾಷೆಗಳನ್ನು ಬಹಳ ಚೆನ್ನಾಗಿ, ಅಂದ್ರೆ ಸುಗಮವಾಗಿ ಅಧ್ಯಯನ ಮಾಡಲು ಸಂಸ್ಕೃತ ಭಾಷೆಯು ಅತ್ಯಂತ ಅವಶ್ಯಕವಾಗಿದೆ. ಇದಕ್ಕೆ ಒಂದು ನಿದರ್ಶನವನ್ನು ಹೇಳ್ತೇನೆ. ನಾವು ಹಳಗನ್ನಡವನ್ನ ಅಧ್ಯಯನ ಮಾಡಬೇಕಾದರೆ, ಪಂಪಾರನ್ನ, ಜನ್ನ ಮುಂತಾದವರ ಅದ್ಭುತ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಬೇಕಾದರೆ ಸಂಸ್ಕೃತ ಭಾಷೆಯ ಜ್ಞಾನ ಇರಬೇಕು ಅಂತ ಹೇಳಿ ಒಬ್ಬ ಮಹಾಪಂಡಿತರಿಂದ ನಾನು ಕೇಳಿದ್ದೇನೆ. ಹಾಗಾಗಿ ನಮ್ಮ ಕನ್ನಡ ಭಾಷೆಯನ್ನ ನಾವು ಅಧ್ಯಯನ ಮಾಡುವುದಕ್ಕೋಸ್ಕರವೇ ಸಂಸ್ಕೃತ ಭಾಷೆಯ ತಿಳುವಳಿಕೆ, ಜ್ಞಾನ ನಮ್ಗೆ ಬೇಕಾಗಿದೆ ಅನ್ನೋದು ಗೊತ್ತಾಗತ್ತೆ. ಅದೇ ಇಲ್ಲಿ ಹೇಳ್ತಿರುವಂತದ್ದು. ಸಂಸ್ಕೃತ ಅಧ್ಯಯನೇನ ಕಿಂ ಕಿಂ ಸಾಧಿತಂ ಭವತಿ ಇತಿ ವಿಷಯಂ ಅಧಿಕೃತ್ಯ ಕವಿನಾ ಸುಂದರಂ ಗೀತಂ ಪ್ರಸ್ತುತಂ. ಸಂಸ್ಕೃತದ ಅಧ್ಯಯನದಿಂದ ಏನೇನನ್ನು ಸಾಧಿಸಬಹುದು ಎನ್ನುವ ವಿಷಯವನ್ನು ಕುರಿತು ಕವಿಗಳಿಂದ ಒಂದು ಸುಂದರ ಗೀತೆಯು ಪ್ರಸ್ತುತವಾಗಿದೆ. ಈ ಗೀತೆಯಲ್ಲಿ 6 ಶ್ಲೋಕಗಳಿವೆ. ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲನೇದು, ಭಾರತೀಯೈಕತಾ ಸಾಧಕಂ ಸಂಸ್ಕೃತಂ ಭಾರತೀಯತ್ವ ಸಂಪಾದಕಂ ಸಂಸ್ಕೃತಂ ಜ್ಞಾನಪುಂಜ
ಪ್ರಭಾದರ್ಶಕಂ ಸಂಸ್ಕೃತಂ ಸರ್ವದಾನಂದ ಸಂದೋಹದಂ ಸಂಸ್ಕೃತಂ ಭಾರತೀಯೈಕತಾ ಸಾಧಕಂ ಸಂಸ್ಕೃತಂ ಭಾರತೀಯತ್ವ ಸಂಪಾದಕಂ ಸಂಸ್ಕೃತಂ ಜ್ಞಾನಪುಂಜ ಪ್ರಭಾದರ್ಶಕಂ ಸಂಸ್ಕೃತಂ ಸರ್ವದಾನಂದ ಸಂದೋಹದಂ ಸಂಸ್ಕೃತಂ. ನಿಮ್ಮ ಮನಸ್ಸಿನಲ್ಲಿ ಈ ಒಂದು ಪಾಠವು ಸರಿಯಾಗಿ ನಿಲ್ಲುವುದಕ್ಕೆ, ಯಾವಾಗಲೂ ನಿಲ್ಲುವಂತೆ ಮಾಡುವುದಕ್ಕೋಸ್ಕರವಾಗಿ ನಾನು ಇದನ್ನ ನಿಮ್ ಮುಂದೆ ಹಾಡಿದೆ. ನಿಮಗೊಂದು ಕೆಲ್ಸ, ಇವಾಗ ನೀವು ಸಹ ಇದನ್ನು ನಿಮ್ಮದೇ ಆದ ರಾಗದಲ್ಲಿ ಹಾಡಿ ಆನ್ಲೈನ್ ನಲ್ಲಿ ರೀಲ್ಸ್ ಮುಖಾಂತರ ಪೋಸ್ಟ್ ಮಾಡಿ ಕಮೆಂಟ್ ನಲ್ಲಿ ಲಿಂಕ್ ಅನ್ನ ಕಳುಹಿಸಿ. ನಿಮ್ಮ ಧ್ವನಿಯನ್ನ ಹಾಗೂ ನಿಮ್ಮ ರಾಗಗಳನ್ನ ಕೇಳಲು ನನಗೆ ಬಹಳ ಕುತೂಹಲ ಇದೆ. ಹಾಗಾಗಿ ನೀವು ಈ ತರ ಹಾಡಿ ಕಳಿಸಿ ಅಂತ ನಾನು ಕೇಳ್ಕೊತೇನೆ. ಯಾವ್ದಾದ್ರೂ ಒಂದು ಶ್ಲೋಕವನ್ನ ಅಧ್ಯಯನ ಮಾಡಬೇಕಾದ್ರೆ ನಾವು ಪದ ವಿಭಾಗವನ್ನ ಮಾಡಬೇಕು. ಅಂದ್ರೆ ಬಿಡಿಬಿಡಿಯಾಗಿ ಪದಗಳನ್ನು ನಾವು ಬೇರ್ಪಡಿಸಿ ನೋಡಿದರೆ ಒಂದೊಂದು ಪದದ ಅರ್ಥವನ್ನು ನಾವು ತಿಳ್ಕೋಬಹುದು ಅನ್ನೋ ದೃಷ್ಟಿಯಿಂದ ಪದ ವಿಭಾಗವನ್ನು ಮಾಡುವಂಥದ್ದು. ಭಾರತೀಯ ಏಕತಾ ಸಾಧಕಂ ಸಂಸ್ಕೃತಂ, ಭಾರತೀಯೈಕತಾ ಅಂತಿದೆ, ಇಲ್ಲಿ ಒಂದು ಸಂಧಿ ಆಗಿ ಭಾರತೀಯ ಏಕತಾ ಅನ್ನೋದು ಭಾರತೀಯೈಕತಾ ಅಂತ ಆಗತ್ತೆ. ಸಾಧಕಂ ಸಂಸ್ಕೃತಂ, ಭಾರತೀಯತ್ವ ಸಂಪಾದಕಂ ಸಂಸ್ಕೃತಂ, ಜ್ಞಾನಪುಂಜ ಪ್ರಭಾ ದರ್ಶಕಂ ಸಂಸ್ಕೃತಂ, ಸರ್ವದಾ ಆನಂದ ಸಂದೋಹದಂ ಸಂಸ್ಕೃತಂ. ಈಗ ಪ್ರತಿ ಪದಾರ್ಥ ಅಂದ್ರೆ ಪ್ರತಿಯೊಂದು ಪದದ ಅರ್ಥವನ್ನು ನೋಡುವಂಥದ್ದು. ಭಾರತೀಯ ಏಕತಾ ಸಾಧಕಂ ಅಂತಂದ್ರೆ ಭಾರತೀಯರ ಏಕತೆಯನ್ನ ಸಾಧನೆಗೊಳಿಸುವ. ಭಾರತೀಯತ್ವ ಸಂಪಾದಕಂ ಅಂದ್ರೆ ಭಾರತೀಯತ್ವವನ್ನ ಒದಗಿಸುವ. ಜ್ಞಾನಪುಂಜ ಪ್ರಭಾ, ಜ್ಞಾನದ ರಾಶಿಯ ಅಂದ್ರೆ ಸಮೂಹದ ಕಾಂತಿ ಯಾವ್ದಿದೆಯೋ ಅದನ್ನ ದರ್ಶಕಂ ತೋರಿಸುವ, ತೋರಿಸಿಕೊಡುವ. ಸರ್ವದಾ ಎಲ್ಲ ಕಾಲಗಳಲ್ಲಿಯೂ ಆನಂದ ಸಂದೋಹದಂ, ಆನಂದದ ಬುಗ್ಗೆಯನ್ನು ಕೊಡುವಂತಹ ಸಂಸ್ಕೃತಂ, ಸಂಸ್ಕೃತ ಭಾಷೆಯು ಅಂತ ಹೇಳಿ. ಮುಂದಕ್ಕೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದರ ಭಾವಾರ್ಥವನ್ನ ಹೀಗೆ ಕೊಟ್ಟಿದ್ದಾರೆ. ಸಂಸ್ಕೃತ ಭಾಷಾ ಭಾರತೀಯಾನಾಂ ಐಕ್ಯಂ ಸಾಧಯತಿ. ಸಂಸ್ಕೃತ ಭಾಷೆಯು ಭಾರತೀಯರಲ್ಲಿ ಐಕ್ಯತೆಯನ್ನ ಸಾಧಿಸುತ್ತದೆ. ಭಾರತೀಯತ್ವಂ ಸಂಪಾದಯತಿ ಅಂದ್ರೆ ಭಾರತೀಯತೆಯನ್ನು ಸಂಪಾದಿಸಿ ಕೊಡುತ್ತದೆ. ಭಾರತೀಯತೆ ಅಂದ್ರೆ ಫೀಲಿಂಗ್ ಆಫ್ ಬೀಯಿಂಗ್ ಭಾರತೀಯ, ಇಂಡಿಯನ್ ನೆಸ್ ಅಂತೀವಲ್ಲ ಅದು. ಜ್ಞಾನ ಸಮೂಹಸ್ಯ ಪ್ರಭಾಂ ದರ್ಶಯತಿ, ಜ್ಞಾನ ರಾಶಿಯ ಕಾಂತಿ ಹೊಳಪನ್ನ ತೋರಿಸಿಕೊಡುತ್ತದೆ. ಸರ್ವದಾ ಆನಂದಸ್ಯ ಪರಂಪರಾಂ ಏವ ಜನಯತಿ ಚ, ಹಾಗೂ ಯಾವಾಗಲೂ ಆನಂದದ ಪರಂಪರೆಯನ್ನೇ ಸೃಷ್ಟಿಸುತ್ತದೆ ಅನ್ನೋದು ಈ ಶ್ಲೋಕದ ಅರ್ಥ. ಮುಂದಿನ ಹಾಡು. ಸರ್ವಮಸ್ತಿಷ್ಕ ಸಂಸ್ಕಾರಕಂ ಸಂಸ್ಕೃತಂ, ಸರ್ವವಾಣಿ ಪರಿಷ್ಕಾರಕಂ ಸಂಸ್ಕೃತಂ, ಸತ್ಪಥ ಪ್ರೇರಣಾದಾಯಕಂ ಸಂಸ್ಕೃತಂ, ಸದ್ಗುಣಗ್ರಾಮ ಸಂಧಾಯಕಂ ಸಂಸ್ಕೃತಂ. ಸರ್ವಮಸ್ತಿಷ್ಕ ಸಂಸ್ಕಾರಕಂ ಸಂಸ್ಕೃತಂ, ಸರ್ವವಾಣಿ ಪರಿಷ್ಕಾರಕಂ ಸಂಸ್ಕೃತಂ, ಸತ್ಪಥ ಪ್ರೇರಣಾದಾಯಕಂ ಸಂಸ್ಕೃತಂ, ಸದ್ಗುಣಗ್ರಾಮ ಸಂಧಾಯಕಂ ಸಂಸ್ಕೃತಂ. ಈ ಪದಗಳನ್ನು ಹೀಗೆ ಬಿಡಿಸಬಹುದು. ಸರ್ವ ಮಸ್ತಿಷ್ಕ ಸಂಸ್ಕಾರಕಂ ಸಂಸ್ಕೃತಂ, ಸರ್ವ ವಾಣಿ ಪರಿಷ್ಕಾರಕಂ ಸಂಸ್ಕೃತಂ, ಸತ್ಪಥ ಪ್ರೇರಣಾದಾಯಕಂ ಸಂಸ್ಕೃತಂ, ಸದ್ಗುಣ ಗ್ರಾಮ ಸಂಧಾಯಕಂ ಸಂಸ್ಕೃತಂ. ಇದರ ಪ್ರತಿಪದಾರ್ಥಗಳನ್ನ ಹೀಗೆ ನೋಡಬಹುದು. ಸರ್ವ ಮಸ್ತಿಷ್ಕ ಸಂಸ್ಕಾರಕಂ, ಮಸ್ತಿಷ್ಕ ಅಂದ್ರೆ ಮೆದುಳು, ಇಲ್ಲಿ ಮನಸ್ಸು ಅಂತ ನಿಜವಾದ ಅರ್ಥ. ಎಲ್ಲರ ಪ್ರತಿಯೊಬ್ಬರ ಮನಸ್ಸನ್ನು ಸಂಸ್ಕರಿಸುವಂತಹ. ಸರ್ವವಾಣಿ ಪರಿಷ್ಕಾರಕಂ, ಎಲ್ಲರ ಮಾತನ್ನು ಪರಿಷ್ಕರಿಸುವಂತಹ ಅಂದ್ರೆ ಶುದ್ಧಗೊಳಿಸುವ. ಸತ್ಪಥ ಪ್ರೇರಣಾದಾಯಕಂ, ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆ ಕೊಡುವ. ಸದ್ಗುಣ ಗ್ರಾಮ ಸಂಧಾಯಕಂ, ಸದ್ಗುಣಗಳ ಸಮೂಹವನ್ನ ಒದಗಿಸುವಂತಹ ಸಂಸ್ಕೃತಂ, ಸಂಸ್ಕೃತ ಭಾಷೆಯು. ಇದರ ಒಟ್ಟಾರೆ ಅರ್ಥ ಹೀಗೆ ಬರುತ್ತೆ, ಭಾವಾರ್ಥ. ಸಂಸ್ಕೃತಂ ಸರ್ವೇಷಾಂ ಜನಾನಾಂ ಮಾನಸಂ ಶೋಧಯತಿ ಅಂದ್ರೆ ಸಂಸ್ಕೃತ ಭಾಷೆಯು ಎಲ್ಲಾ ಜನರ ಮನಸ್ಸನ್ನು ಪರಿಶುದ್ಧವನ್ನಾಗಿಸುತ್ತದೆ, ಅಂದ್ರೆ ಶುದ್ಧಗೊಳಿಸುತ್ತದೆ. ವಚನಾನಿ ಪರಿಷ್ಕರೋತಿ, ಮಾತುಗಳನ್ನ ಪರಿಷ್ಕರಿಸುತ್ತದೆ.
ಅಂದ್ರೆ ಸುಸಂಸ್ಕೃತವಾಗುವ ಹಾಗೆ ಮಾಡುತ್ತೆ. ಸನ್ಮಾರ್ಗಂ ದರ್ಶಯತಿ, ಒಳ್ಳೆಯ ಮಾರ್ಗವನ್ನ ತೋರಿಸಿ ಕೊಡುತ್ತದೆ. ಸದ್ಗುಣಾನಾಂ ಸಮೂಹಮೇವ ಉತ್ಪಾದಯತಿ, ಒಳ್ಳೆಯ ಗುಣಗಳ ಅಂದ್ರೆ ಮಂಗಳ ಗುಣಗಳ ರಾಶಿಯನ್ನೇ ಹುಟ್ಟಿಸುತ್ತದೆ ಅಂತ ಹೇಳಿ ಈ ಶ್ಲೋಕದ ಅರ್ಥ. ಮುಂದಿಂದು ವಿಶ್ವಬಂಧುತ್ವ ವಿಸ್ತಾರಕಂ ಸಂಸ್ಕೃತಂ ಸರ್ವಭೂತೈಕತಾಕಾರಕಂ ಸಂಸ್ಕೃತಂ ಸರ್ವತಃ ಶಾಂತಿ ಸಂಸ್ಥಾಪಕಂ ಸಂಸ್ಕೃತಂ ಪಂಚಶೀಲ ಪ್ರತಿಷ್ಠಾಪಕಂ ಸಂಸ್ಕೃತಂ. ವಿಶ್ವಬಂಧುತ್ವ ವಿಸ್ತಾರಕಂ ಸಂಸ್ಕೃತಂ ಸರ್ವಭೂತೈಕತಾಕಾರಕಂ ಸಂಸ್ಕೃತಂ ಸರ್ವತಃ ಶಾಂತಿ ಸಂಸ್ಥಾಪಕಂ ಸಂಸ್ಕೃತಂ ಪಂಚಶೀಲ ಪ್ರತಿಷ್ಠಾಪಕಂ ಸಂಸ್ಕೃತಂ. ಪದವಿಭಾಗವನ್ನ ಹೀಗೆ ನೋಡಬಹುದು. ವಿಶ್ವ ಬಂಧುತ್ವ ವಿಸ್ತಾರಕಂ ಸಂಸ್ಕೃತಂ ಸರ್ವಭೂತ ಏಕತಾ ಕಾರಕಂ ಸಂಸ್ಕೃತಂ ಸರ್ವತಃ ಶಾಂತಿ ಸಂಸ್ಥಾಪಕಂ ಸಂಸ್ಕೃತಂ ಪಂಚಶೀಲ ಪ್ರತಿಷ್ಠಾಪಕಂ ಸಂಸ್ಕೃತಂ ಅಂತ ಹೇಳಿ. ಇದರ ಪ್ರತಿಪದಾರ್ಥ ಹೀಗೆ ನಾವು ನೋಡ್ಬೋದು. ವಿಶ್ವ ಬಂಧುತ್ವ ವಿಸ್ತಾರಕಂ ಅಂದ್ರೆ ವಿಶ್ವ ಬಂಧುತ್ವ, ವಿಶ್ವ ಭ್ರಾತೃತ್ವವನ್ನ ವಿಸ್ತರಿಸುವಂತಹ, ಸರ್ವಭೂತ ಏಕತಾಕಾರಕಂ ಎಲ್ಲ ಜೀವರಾಶಿಗಳಲ್ಲಿಯೂ ಏಕತೆಯನ್ನು ಉಂಟು ಮಾಡುವ, ಸರ್ವತ ಶಾಂತಿ ಸಂಸ್ಥಾಪಕಂ ಎಲ್ಲೆಡೆ ಎಲ್ಲ ರೀತಿಗಳಲ್ಲಿಯೂ ಶಾಂತಿಯನ್ನ ನೆಲೆಗೊಳಿಸುವ, ಪಂಚಶೀಲ ಪ್ರತಿಷ್ಠಾಪಕಂ ಪಂಚಶೀಲದ ತತ್ವಗಳನ್ನ ಸ್ಥಾಪಿಸುವ ಸಂಸ್ಕೃತ ಭಾಷೆ. ಈ ಪಂಚಶೀಲ ಅಂದ್ರೆ ಏನು ನೋಡೋಣ. ಅದಕ್ಕೆ ಮುಂಚೆ ಭಾವಾರ್ಥ ಹೀಗೆ ಬರುತ್ತೆ. ಸಂಸ್ಕೃತಂ ವಿಶ್ವಬಂಧುತ್ವಂ ವರ್ಧಯತಿ, ಸಂಸ್ಕೃತ ಭಾಷೆಯು ವಿಶ್ವಬಂಧುತ್ವ ಭಾವವನ್ನ ಹೆಚ್ಚಿಸುತ್ತದೆ. ಸರ್ವೇಷಾಂ ಪ್ರಾಣಿನಾಂ ಅಪಿ ಐಕ್ಯಂ ಬೋಧಯತಿ, ಎಲ್ಲಾ ಪ್ರಾಣಿಗಳಲ್ಲಿಯೂ ಇರುವ ಏಕತೆಯನ್ನ ಐಕ್ಯವನ್ನ ಬೋಧಿಸುತ್ತದೆ. ಸರ್ವತ್ರಾಪಿ ಶಾಂತಿಂ ಪ್ರತಿಷ್ಠಾಪಯತಿ, ಎಲ್ಲಾ ಕಡೆಗಳಲ್ಲಿಯೂ ಶಾಂತಿಯನ್ನ ಚೆನ್ನಾಗಿ ಸ್ಥಾಪಿಸುತ್ತದೆ. ಪ್ರಸಿದ್ಧಾನಾಂ ಪಂಚಾನಾಂ ಶೀಲಾನಾಂ ರೀತಿಂ ಗಮಯತಿ, ಹಾಗೂ ನಮ್ಮನ್ನ ಪ್ರಸಿದ್ಧವಾದ ಪಂಚಶೀಲಗಳ ಮಾರ್ಗದಲ್ಲಿ ಚಲಿಸುವ ಹಾಗೆ ಮಾಡುತ್ತದೆ. ಈ ಪಂಚಶೀಲ ಅಂದ್ರೆ ಏನು ಅಂತ ನೋಡೋಣ. ಈಗ ನಿಮ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ. ಸ್ವಾಧ್ಯಾಯಾತ್ಮ ಪ್ರಮದಃ ಪಂಚಶೀಲಂ ಕಿಂ, ಪಂಚಶೀಲ ಅಂದ್ರೆ ಏನು? ಬೌದ್ಧ ಧರ್ಮೇ, ಬೌದ್ಧ ಧರ್ಮದಲ್ಲಿ ಅಂದ್ರೆ ಬುದ್ಧಿಸಂ ಅಲ್ಲಿ ಸದಾಚರಣಸ್ಯ ಪರಿಪಾಲನಾಯ, ಒಳ್ಳೆಯ ನಡವಳಿಕೆಗಾಗಿ ಪಂಚಶೀಲಾನಿ ಸಂತಿ, 5 ಅಂಶಗಳು ಇವೆ. ಯೇಷಾಂ ಆಚರಣಂ ಮನುಷ್ಯಾಣಾಂ ಅತ್ಯಂತಂ ಲಾಭಾಯ ಅಸ್ತಿ, ಇವುಗಳ ಆಚರಣೆಯಿಂದ ಮನುಷ್ಯರಿಗೆ ಬಹಳ ಉಪಯೋಗ ಇದೆ. ಇವುಗಳು ಯಾವುವು ಅಂತಂದ್ರೆ ಅಸ್ತೇಯಂ, ಕಳ್ಳತನವನ್ನ ಮಾಡದೆ ಇರುವುದು ಅನ್ನುವಂಥದ್ದು ಮೊದಲನೇದು. ಅಸ್ತೇಯಂ. ಅಹಿಂಸಾ, ಅಹಿಂಸೆ, ಎಲ್ಲ ಜೀವರಾಶಿಗಳಲ್ಲಿಯೂ ಪ್ರಾಣಿಗಳಲ್ಲಿಯೂ ಅಹಿಂಸೆ. ಬ್ರಹ್ಮಚರ್ಯಂ ಅಂದ್ರೆ ಬ್ರಹ್ಮಚರ್ಯ ವ್ರತ ಆಚರಣೆ. ಸತ್ಯಂ, ಸತ್ಯವನ್ನೇ ನುಡಿಯುವಂಥದ್ದು. ಮಾದಕ ದ್ರವ್ಯಾಣಾಂ ಪರಿಹಾರ, ಮಾದಕ ದ್ರವ್ಯಗಳಿಂದ ದೂರವಿರುವುದು. ಇದೈದು ಕೂಡ ಪಂಚಶೀಲದ ತತ್ವಗಳು. ಇಲ್ಲೊಂದು ಶ್ಲೋಕವನ್ನ ಕೊಟ್ಟಿದ್ದಾರೆ. ಈ ಶ್ಲೋಕದಲ್ಲೂ ಕೂಡ ಬರುವ ಪದಗಳು ನಿಮ್ಮ ಪಾಠದಲ್ಲಿ, ಈ ಒಂದು ಪಾಠದಲ್ಲಿ ಬರುವ ಪದಗಳೇ ಆಗಿವೆ. ಹಾಗೆ ನೋಡೋಣ. ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಃ ಸಂಸ್ಕೃತಂ ಸಂಸ್ಕೃತೇರ್ಮೂಲಂ ಜ್ಞಾನ ವಿಜ್ಞಾನ ವಾರಿಧಿಃ ವೇದ ತತ್ವಾರ್ಥ ಸಂಜುಷ್ಟಂ ಲೋಕಾಲೋಕಕರಂ ಶಿವಂ ಸತ್ಯಾಹಿಂಸಾ ಗುಣೈಶ್ರೇಷ್ಠ ವಿಶ್ವಬಂಧುತ್ವ ಶಿಕ್ಷಿಕಾ ವಿಶ್ವಶಾಂತಿ ಸುಖಾಧಾತ್ರಿ ಭಾರತೀಯಾ ಹಿ ಸಂಸ್ಕೃತಿ. ಮುಂದಿನ ಶ್ಲೋಕ, 4ನೇ ಶ್ಲೋಕ. ತ್ಯಾಗ ಸಂತೋಷ ಸೇವಾವ್ರತಂ ಸಂಸ್ಕೃತಂ ವಿಶ್ವ ಕಲ್ಯಾಣ ನಿಷ್ಠಾಯುತಂ ಸಂಸ್ಕೃತಂ ಜ್ಞಾನ ವಿಜ್ಞಾನ ಸಮ್ಮೇಳನಂ ಸಂಸ್ಕೃತಂ ಭುಕ್ತಿ ಮುಕ್ತಿದ್ವಯೋದ್ವೇಲನಂ ಸಂಸ್ಕೃತಂ. ತ್ಯಾಗ ಸಂತೋಷ ಸೇವಾವ್ರತಂ ಸಂಸ್ಕೃತಂ ವಿಶ್ವ ಕಲ್ಯಾಣ ನಿಷ್ಠಾಯುತಂ ಸಂಸ್ಕೃತಂ ಜ್ಞಾನ ವಿಜ್ಞಾನ ಸಮ್ಮೇಳನಂ ಸಂಸ್ಕೃತಂ ಭುಕ್ತಿ ಮುಕ್ತಿದ್ವಯೋದ್ವೇಲನಂ ಸಂಸ್ಕೃತಂ. ಪದ ವಿಭಾಗವನ್ನು ಹೀಗೆ ನೋಡಬಹುದು. ತ್ಯಾಗ ಸಂತೋಷ ಸೇವಾವ್ರತಂ ಸಂಸ್ಕೃತಂ ವಿಶ್ವ ಕಲ್ಯಾಣ ನಿಷ್ಠಾಯುತಂ
ಸಂಸ್ಕೃತಂ, ಜ್ಞಾನ ವಿಜ್ಞಾನ ಸಮ್ಮೇಳನಂ ಸಂಸ್ಕೃತಂ, ಭುಕ್ತಿ ಮುಕ್ತಿ ದ್ವಯ ಉದ್ವೇಲನಂ ಸಂಸ್ಕೃತಂ. ಇದರ ಪ್ರತಿಪದಾರ್ಥವನ್ನ ನೋಡೋಣ. ತ್ಯಾಗ ಸಂತೋಷ ಸೇವಾ ವ್ರತಂ. ತ್ಯಾಗ ತೃಪ್ತಿ, ಸಂತೋಷ ಅಂದ್ರೆ ತೃಪ್ತಿ, ಸೇವಾ ಭಾವನೆಗಳ ವ್ರತದಿಂದ ಕೂಡಿದ, ವಿಶ್ವ ಕಲ್ಯಾಣ ನಿಷ್ಠಾಯುತಂ, ವಿಶ್ವ ಕಲ್ಯಾಣದ ನಿಷ್ಠೆಯಿಂದ ಕೂಡಿದ, ಜ್ಞಾನ ವಿಜ್ಞಾನ ಸಮ್ಮೇಳನಂ, ಜ್ಞಾನ ಹಾಗೂ ವಿಜ್ಞಾನದ ಸಂಗಮವಾದ, ಭುಕ್ತಿ ಮುಕ್ತಿ ದ್ವಯ ಉದ್ವೇಲನಂ, ಲೋಕದಲ್ಲಿ ಸುಖ ಹಾಗೂ ಮೋಕ್ಷಗಳೆರಡನ್ನೂ ಹೆಚ್ಚಾಗಿಸುವ ಸಂಸ್ಕೃತಂ, ಸಂಸ್ಕೃತ ಭಾಷೆ. ಇದರ ಒಟ್ಟಾರೆ ಅರ್ಥ, ಭಾವಾರ್ಥ ಹೀಗಿದೆ. ತ್ಯಾಗಸ್ಯ ಹರ್ಷಸ್ಯ ಸೇವಾ ಬುದ್ಧೇಶ್ಚ ವ್ರತಂ. ತ್ಯಾಗದ, ಸಂತೋಷದ ಹಾಗೂ ಸೇವಾ ಬುದ್ಧಿಯ ವ್ರತಗಳು. ಪ್ರಪಂಚಸ್ಯ ಮಂಗಲಂ ಏವ ಕರ್ತವ್ಯಂ ಇತಿ ಜ್ಞಾನಂ. ಲೋಕಕ್ಕೆ ಮಂಗಳವನ್ನೇ ಮಾಡಬೇಕೆಂಬ ಜ್ಞಾನವು. ವಿಜ್ಞಾನಂಚ ಸಂಗಮನೀಯಂ ಇತಿ ವಿಚಾರ. ಜ್ಞಾನದ ಜೊತೆಗೆ ವಿಜ್ಞಾನವು ಒಟ್ಟಿಗೆ ಚಲಿಸತಕ್ಕದ್ದು ಎನ್ನುವ ವಿಚಾರ. ಭೋಗಸ್ಯ ಮೋಕ್ಷಸ್ಯ ಚ ಮಾರ್ಗ. ಭೋಗದ ಹಾಗೂ ಮೋಕ್ಷದ ಮಾರ್ಗಗಳು ಚ ಸಂಸ್ಕೃತೇನ ಲಭ್ಯ. ಇವುಗಳು ಸಂಸ್ಕೃತ ಭಾಷೆಯಿಂದ ಲಭ್ಯವಾಗಿವೆ ಅಂತ ಹೇಳ್ತಿದ್ದಾರೆ. ಐದನೇದು, ಧರ್ಮ ಕಾಮಾರ್ಥ ಮೋಕ್ಷಪ್ರದಂ ಸಂಸ್ಕೃತಂ, ಐಹಿಕ ಮುಷ್ಮಿಕೋತ್ಕರ್ಷದಂ ಸಂಸ್ಕೃತಂ, ಕರ್ಮದಂ ಜ್ಞಾನದಂ ಭಕ್ತಿದಂ ಸಂಸ್ಕೃತಂ, ಸತ್ಯನಿಷ್ಠಂ ಶಿವಂ ಸುಂದರಂ ಸಂಸ್ಕೃತಂ. ಧರ್ಮ ಕಾಮಾರ್ಥ ಮೋಕ್ಷಪ್ರದಂ ಸಂಸ್ಕೃತಂ, ಐಹಿಕ ಮುಷ್ಮಿಕೋತ್ಕರ್ಷದಂ ಸಂಸ್ಕೃತಂ, ಕರ್ಮದಂ ಜ್ಞಾನದಂ ಭಕ್ತಿದಂ ಸಂಸ್ಕೃತಂ, ಸತ್ಯನಿಷ್ಠಂ ಶಿವಂ ಸುಂದರಂ ಸಂಸ್ಕೃತಂ. ಪದಚ್ಛೇದ, ಪದವಿಭಾಗ ಹೀಗೆ ಹೇಳ್ಬೋದು ನಾವು. ಧರ್ಮ ಕಾಮ ಅರ್ಥ ಮೋಕ್ಷಪ್ರದಂ ಸಂಸ್ಕೃತಂ, ಐಹಿಕ ಆಮುಷ್ಮಿಕ ಉತ್ಕರ್ಷದಂ ಸಂಸ್ಕೃತಂ, ಕರ್ಮದಂ ಜ್ಞಾನದಂ ಭಕ್ತಿದಂ ಸಂಸ್ಕೃತಂ, ಸತ್ಯನಿಷ್ಠಂ ಶಿವಂ ಸುಂದರಂ ಸಂಸ್ಕೃತಂ. ಇದರ ಪ್ರತಿಪದಾರ್ಥ ಹೀಗೆ. ಧರ್ಮ ಕಾಮ ಅರ್ಥ ಮೋಕ್ಷಪ್ರದಂ. ಧರ್ಮ ಅರ್ಥ ಕಾಮ ಹಾಗೂ ಮೋಕ್ಷ ಪುರುಷಾರ್ಥಗಳನ್ನ ಕೊಡುವ. ಐಹಿಕ ಆಮುಷ್ಮಿಕ ಉತ್ಕರ್ಷದಂ. ಈ ಲೋಕದ ಹಾಗೂ ಲೋಕಾಂತರದ ಏಳಿಗೆಯನ್ನು ಕೊಡುವಂತಹ. ಕರ್ಮದಂ ಜ್ಞಾನದಂ ಭಕ್ತಿದಂ. ಅಂದ್ರೆ ಕರ್ಮ ಜ್ಞಾನ ಭಕ್ತಿಗಳನ್ನು ಒದಗಿಸುವ. ಸತ್ಯನಿಷ್ಠಂ ಶಿವಂ ಸುಂದರಂ. ಸತ್ಯನಿಷ್ಠವಾದ ಮಂಗಳಕರವಾದ ಹಾಗೂ ಸುಂದರವಾದ ಸಂಸ್ಕೃತಂ, ಸಂಸ್ಕೃತ ಭಾಷೆ. ಇದರ ತಾತ್ಪರ್ಯ, ಭಾವಾರ್ಥ ಹೀಗಿದೆ. ಇಹಲೋಕೆ ಪರಲೋಕೆ ಚ ಸಂಸ್ಕೃತೇನ ಉತ್ಕರ್ಷ ಲಭ್ಯತೆ. ಈ ಲೋಕದಲ್ಲೂ ಪರಲೋಕದಲ್ಲಿಯೂ ಸಂಸ್ಕೃತ ಭಾಷೆಯಿಂದ ಏಳಿಗೆ ಉಂಟಾಗುತ್ತದೆ. ಧರ್ಮಸ್ಯ ಕಾಮಾನಾಂ ಅರ್ಥಸ್ಯ ಮೋಕ್ಷಸ್ಯ ಅಪಿ ಸಾಧನಾನಿ ಸಂಸ್ಕೃತೇನ ಲಭ್ಯಂತೆ. ಧರ್ಮದ, ಕಾಮನೆಗಳ, ಸಂಪತ್ತಿನ ಹಾಗೂ ಮೋಕ್ಷದ ಉಪಾಯಗಳು ಅಂದ್ರೆ ಸಾಧನೆಗಳು ಸಂಸ್ಕೃತದಿಂದ ಲಭಿಸುತ್ತವೆ. ಭಕ್ತಿಂ ಆಚರಿತಂ ಜ್ಞಾನಂ ಪ್ರಾಪ್ತಂ ಕರ್ಮ ಕರ್ತುಂಚ ಸಂಸ್ಕೃತಂ ಸಾಧನಂ. ಭಕ್ತಿಯನ್ನ ಆಚರಿಸಲು, ಜ್ಞಾನವನ್ನು ಪಡೆಯಲು ಹಾಗೂ ಕರ್ಮವನ್ನು ಮಾಡಲು ಸಂಸ್ಕೃತವು ಸಾಧನವಾಗಿದೆ. ಅತಃ ಆದ್ದರಿಂದ ಸಂಸ್ಕೃತಂ ಸತ್ಯಂ ಶಿವಂ ಸುಂದರಂಚ ಅಸ್ತಿ. ಸಂಸ್ಕೃತ ಭಾಷೆಯು ಸತ್ಯವೂ ಮಂಗಳಕರವೂ ಸುಂದರವೂ ಆಗಿದೆ. ಈಗ ಈ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋದು ಬಂತಲ್ಲ ಇಲ್ಲಿ, ಇದರ ಅರ್ಥವೇನು ಅಂತ ಸ್ವಲ್ಪ ನೋಡೋಣ. ಈಗ ಮಾನವನಿಗೆ 4 ಪುರುಷಾರ್ಥಗಳು ಅಂತ ಹೇಳಿ ನಮ್ಮ ಸಂಪ್ರದಾಯ, ನಮ್ಮ ಧರ್ಮ ಗ್ರಂಥಗಳು ಹೇಳುತ್ತವೆ. ಮೊದಲನೇದು ಧರ್ಮ ಅಂದ್ರೆ ಧರ್ಮ ಪರಿಪಾಲನೆ, ಕರ್ತವ್ಯ ಪರಿಪಾಲನೆ. ಅರ್ಥ ಅಂದ್ರೆ ಸಂಪತ್ತು, ಹಣ. ಕಾಮ ಅಂದ್ರೆ ಬಯಕೆ, ಮೋಕ್ಷ ಅಂದ್ರೆ ಸಂಸಾರ ಚಕ್ರದಿಂದ ಬಿಡುಗಡೆ. ಈ ಧರ್ಮ ಅನ್ನೋ ಪದ ಯಾವ್ದಿದೆಯೋ ಇದರ ವಿಸ್ತಾರ ಅಥವಾ ವ್ಯಾಪ್ತಿ ಬಹಳ ಹೆಚ್ಚಿದೆ. ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾರೆ, ಧರ್ಮದ ಬಗ್ಗೆ ಸುಮಾರು 8 ಗಂಟೆಗಳಷ್ಟು ಕಾಲ ಬರೀ ಧರ್ಮದ ಬಗ್ಗೆನೆ ಮಾತನಾಡಬಹುದು ಅಂತ ಹೇಳ್ತಾರೆ. ನಮ್ಗೆ ಅಷ್ಟೊಂದು ಸಮಯವಿಲ್ಲ. ಕೇವಲ ಒಂದು ಶ್ಲೋಕದಲ್ಲಿ ಧರ್ಮದ ತಿರುಳು ಸಾರಾಂಶವೇನು ಅಂತ ನೋಡೋಣ. ಇದು ಪದ್ಮ ಪುರಾಣದಲ್ಲಿ ಬರುವಂತಹ ಶ್ಲೋಕವಿದು. ಶ್ರೂಯತಾಂ ಧರ್ಮ ಸರ್ವಸ್ವಂ ಶ್ರುತ್ವಾಚ ಅವಧಾರ್ಯತಾಂ ಆತ್ಮನಃ ಪ್ರತಿಕೂಲಾನಿ ಪರೇಶಾನ್ನ ಸಮಾಚರೇತ್. ಅಂದ್ರೆ ಧರ್ಮದ ಸಾರವೇನು ಅನ್ನೋದನ್ನ ಕೇಳಪ್ಪ, ಕೇಳಿ ಅದರ ನಂತರ ಅದನ್ನು ಮನಸ್ಸಿನಲ್ಲಿ ಧರಿಸಿಕೋ, ಅಂದ್ರೆ ಪಾಲಿಸ್ಬೇಕು ಅಂತ ಈ ಶ್ಲೋಕ ಹೇಳ್ತಾ ಇದೆ. ಏನದು? ನಮಗೆ ಯಾವುದು ಪ್ರತಿಕೂಲವೋ ಅಂದ್ರೆ ನಮಗೆ ನೋವನ್ನ ಉಂಟು ಮಾಡುತ್ತದೆಯೋ
ಅಂಥ ಕೆಲಸವನ್ನ ನಾವು ಇತರರಿಗೆ ಮಾಡಬಾರದು. ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್ ಅನ್ನುವಂಥದ್ದೇ ಧರ್ಮದ ತಿರುಳು. ಈ ಧರ್ಮ ಅನ್ನುವಂಥದ್ದು ಸನಾತನ ಧರ್ಮ ಅಂತ ಹೇಳ್ತೀವಲ್ವೇ. ಸನಾತನ ಅಂದ್ರೆ ಎಲ್ಲ ಕಾಲಗಳಲ್ಲೂ ಇರುವಂಥದ್ದು ಅಂತ ಹೇಳಿ ಅರ್ಥ. ಪ್ರಾಚೀನ ಕಾಲದಲ್ಲೂ ಇತ್ತು, ಈಗಿನ ಕಾಲ ಇವತ್ತು ಈ ಕ್ಷಣದಲ್ಲೂ ಇದೆ, ಇನ್ನು ಮುಂಬರುವ ಎಲ್ಲ ಕಾಲಗಳಲ್ಲಿಯೂ ಇದ್ದೇ ಇರುತ್ತೆ ಅನ್ನುವಂಥದ್ದು. ನಮಗೆ ಯಾವುದು ನೋವನ್ನು ಉಂಟು ಮಾಡುತ್ತೋ ಅಂಥ ಕೆಲಸವನ್ನ ನಾವು ಯಾರಿಗೂ ಮಾಡಬಾರದು ಅನ್ನುವಂಥ ಒಂದು ಧರ್ಮದ ನಿಯಮ ಸಾರ್ವಕಾಲಿಕ, ಎಲ್ಲ ಕಾಲಗಳಲ್ಲೂ ಇರುವಂಥದ್ದು ಸನಾತನ ಧರ್ಮ ಅಂತ ಅದಕ್ಕೆ ಇದನ್ನ ಕರೆಯುವಂಥದ್ದು. 6ನೇ ಶ್ಲೋಕ. ಶಬ್ದಲಾಲಿತ್ಯ ಲೀಲಾವನಂ ಸಂಸ್ಕೃತಂ ಚಾರು ಮಾಧುರ್ಯ ಧಾರಾಗ್ರಹಂ ಸಂಸ್ಕೃತಂ ವಿಶ್ವಚೇತಶ್ಚಮತ್ಕಾರಕಂ ಸಂಸ್ಕೃತಂ ಪೂರ್ವಜಾನಾಂ ಯಶಸ್ಮಾರಕಂ ಸಂಸ್ಕೃತಂ. ಶಬ್ದಲಾಲಿತ್ಯ ಲೀಲಾವನಂ ಸಂಸ್ಕೃತಂ ಚಾರು ಮಾಧುರ್ಯ ಧಾರಾಗ್ರಹಂ ಸಂಸ್ಕೃತಂ ವಿಶ್ವಚೇತಶ್ಚಮತ್ಕಾರಕಂ ಸಂಸ್ಕೃತಂ ಪೂರ್ವಜಾನಾಂ ಯಶಸ್ಮಾರಕಂ ಸಂಸ್ಕೃತಂ. ಶಬ್ದ ಲಾಲಿತ್ಯ ಲೀಲಾವನಂ ಸಂಸ್ಕೃತಂ ಚಾರು ಮಾಧುರ್ಯ ಧಾರಾಗೃಹಂ ಸಂಸ್ಕೃತಂ ವಿಶ್ವ ಚೇತಃ ಚಮತ್ಕಾರಕಂ ಸಂಸ್ಕೃತಂ ಪೂರ್ವಜಾನಾಂ ಯಶಃ ಸ್ಮಾರಕಂ ಸಂಸ್ಕೃತಂ. ಇದರ ಪ್ರತಿಪದಾರ್ಥಗಳನ್ನ ಹೀಗೆ ನಾವು ನೋಡಬಹುದು. ಶಬ್ದ ಲಾಲಿತ್ಯ ಲೀಲಾವನಂ ಅಂತಂದ್ರೆ ಪದಗಳ ಸೌಂದರ್ಯದ ಲೀಲಾ ಉದ್ಯಾನವನವಾದಂತಹ, ಚಾರು ಮಾಧುರ್ಯ ಧಾರಾಗ್ರಹಂ ಸುಂದರ ಮಾಧುರ್ಯದ ಕಾರಂಜಿಯಾದಂತಹ, ಕಾರಂಜಿ ಅಂದ್ರೆ ಫೌಂಟನ್, ವಿಶ್ವ ಚೇತಃ ಚಮತ್ಕಾರಕಂ ಇಡೀ ವಿಶ್ವದ ಮನಸ್ಸಿಗೆ ಚಮತ್ಕಾರವನ್ನ ಉಂಟು ಮಾಡುವ, ಪೂರ್ವಜಾನಾಂ ಯಶಸ್ಮಾರಕಂ ನಮ್ಮ ಪೂರ್ವಜರ ಕೀರ್ತಿಯ ಸ್ಮಾರಕವಾದಂತಹ ಸಂಸ್ಕೃತ ಭಾಷೆ. ಇದರ ಒಟ್ಟಾರೆ ಅರ್ಥ, ಭಾವಾರ್ಥ ಹೀಗ್ ಬರುತ್ತೆ. ಲಲಿತ ಪದ್ಯಾನಿ ಸಂಸ್ಕೃತವನೇ ವೃಕ್ಷಾಹ ಇವ ಸಂತಿ. ಚೆಲುವಾದ ಪದ್ಯಗಳು ಸಂಸ್ಕೃತದ ವನದಲ್ಲಿ ಮರಗಳಂತಿವೆ. ಅನ್ವೇಷಕಸ್ಯ ಸಂಸ್ಕೃತಂ ಮಾಧುರ್ಯಸ್ಯ ಸೌಂದರ್ಯಸ್ಯ ಶೀತಲ ಗೃಹಂ ಇವ ಆಹ್ಲಾದಕಂ ಅಸ್ತಿ. ಅನ್ವೇಷಣೆಯಲ್ಲಿ ಇರುವವನಿಗೆ ಅಂದರೆ ದಣಿದು ಸುಸ್ತಾಗಿ ಏನನ್ನೋ ಹುಡುಕಿಕೊಂಡು ಹೋಗಿ ಸಂಚಾರ ಮಾಡುತ್ತಿರುವವನಿಗೆ ಅಂದ್ರೆ ಚರಿಸುತ್ತಿರುವವನಿಗೆ ಸಂಸ್ಕೃತವು ಏನಾಗಿದೆ? ಮಾಧುರ್ಯಸ್ಯ ಸಿಹಿಯಾದ, ಸೌಂದರ್ಯಸ್ಯ ಸುಂದರವಾದ, ಶೀತಲ ಗೃಹಮಿವ ತಣ್ಣಗಿರುವ ಮನೆಯಂತೆ, ಆಹ್ಲಾದಕಮಸ್ತಿ ಮನಸ್ಸಿಗೆ ಮುದವನ್ನು ಕೊಡುತ್ತದೆ. ಸಂಸ್ಕೃತಸ್ಯ ಶ್ರವಣೇನ ಅಖಿಲಸ್ಯಾಪಿ ಪ್ರಪಂಚಸ್ಯ ಜನಾಃ ಚಮತ್ಕಾರಂ ಲಭಂತೆ. ಸಂಸ್ಕೃತ ಭಾಷೆಯ ಶ್ರವಣದಿಂದಲೇ ಇಡೀ ಲೋಕದ ಜನರು ಬೆರಗಾಗುತ್ತಾರೆ, ಆಶ್ಚರ್ಯಪಡುತ್ತಾರೆ ಅಂತ ಹೇಳ್ತಾರೆ. ಅತಏವ ಏತಾದೃಶಂ ಸಂಸ್ಕೃತಂ ಅಸ್ಮಾಕಂ ಭಾರತೀಯಾನಾಂ ಪೂರ್ವಜೈಃ ಸಂಪಾದಿತಸ್ಯ ಕೀರ್ತಿ ರಾಶೇಃ ದ್ಯೋತಕಮಸ್ತಿ. ಆದ್ದರಿಂದಲೇ ಇಂತಹ ಲಕ್ಷಣಗಳನ್ನ ಉಳ್ಳ ಸಂಸ್ಕೃತ ಭಾಷೆಯು ಭಾರತೀಯರಾದ ನಮ್ಮೆಲ್ಲರ ಪೂರ್ವಿಕರಿಂದ ಸಂಪಾದಿಸಲ್ಪಟ್ಟ ಕೀರ್ತಿ ರಾಶಿಯನ್ನ ಪ್ರಕಾಶಿಸುತ್ತದೆ. ದ್ಯೋತಕಮಸ್ತಿ ಅಂದ್ರೆ ಪ್ರಕಾಶಗೊಳಿಸುತ್ತದೆ, ಅಂದ್ರೆ ಬೆಳಕು ಕೊಡುತ್ತದೆ ಅಂತ ಹೇಳಿ ಅರ್ಥ. ಈಗ ಸರ್ವಂ ಶಬ್ದೇನ ಭಾಸತೆ, ಶಬ್ದಗಳ ಅರ್ಥಗಳನ್ನ ನೋಡೋಣ. ಕಠಿಣ ಶಬ್ದಗಳ ಅರ್ಥಗಳು. ಆಮುಷ್ಮಿಕಂ ಅಂತಂದ್ರೆ ಪರಲೋಕದ. ಎಲ್ಲ ಪದಗಳು ಕೂಡ ಪ್ರಥಮ ವಿಭಕ್ತಿ ಏಕವಚನ ಪದಗಳು ಈ ಒಂದು ಹಾಳೆಯಲ್ಲಿ ಪೇಜಲ್ಲಿ. ಇದು ನಪುಂಸಕಲಿಂಗ ಪದ. ಇದು ಉತ್ಕರ್ಷದಂ ಅಂತಂದ್ರೆ ಉನ್ನತಿಯನ್ನು ಅಂದ್ರೆ ಹಿರಿಮೆಯನ್ನು ಕೊಡಿಸುವುದು, ಇದು ನಪುಂಸಕಲಿಂಗ ಪದ. ಉದ್ವೇಲನಂ ಅಂತಂದ್ರೆ ಎಬ್ಬಿಸುವ ಅಂತ ಹೇಳಿ, ಇದು ನಪುಂಸಕಲಿಂಗ ಎಬ್ಬಿಸುವ. ಐಹಿಕಂ ಅಂದ್ರೆ ಇಹಲೋಕದ ಅಂದ್ರೆ ಈ ಲೋಕದ, ಇದು ನಪುಂಸಕಲಿಂಗ ಪದ. ಕರ್ಮದಂ ಅಂತಂದ್ರೆ ಕರ್ಮವನ್ನ ಅಂದ್ರೆ ಪುರುಷಾರ್ಥವನ್ನು ಕೊಡುವ, ಕೊಡಿಸುವ, ಇದು ನಪುಂಸಕಲಿಂಗ ಪದ. ಮುಂದಕ್ಕೆ ಚಾರು ಅಂದ್ರೆ ಸುಂದರ. ಇವು ಎಲ್ಲವೂ ಕೂಡ ಪ್ರಥಮ ವಿಭಕ್ತಿ ಏಕವಚನ ಪದಗಳೇ ಈ ಒಂದು ಪೇಜ್ನಲ್ಲೂ ಕೂಡ. ಚಾರು ಅನ್ನೋದು ನಪುಂಸಕಲಿಂಗ ಪದ. ಪರಿಷ್ಕಾರಕಂ ಅಂದ್ರೆ ಶುದ್ಧಗೊಳಿಸುವ, ಪರಿಷ್ಕರಿಸುವ, ಇದು ನಪುಂಸಕಲಿಂಗ ಪದ. ಪುಂಜಃ ಅಂತಂದ್ರೆ ರಾಶಿ, ಸಮೂಹ, ಇದು ಪುಲ್ಲಿಂಗ ಪದ. ಪ್ರಭಾ ಅಂತಂದ್ರೆ ಪ್ರಕಾಶ, ಬೆಳಕು, ಕಿರಣ, ರಶ್ಮಿ ಅಂತ ಹೇಳಿ ಸ್ತ್ರೀಲಿಂಗ ಪದ ಇದು. ಭಕ್ತಿದಂ ಅಂದ್ರೆ ಭಕ್ತಿಯನ್ನು ಕೊಡುವ, ಕೊಡಿಸುವ, ಇದು ನಪುಂಸಕಲಿಂಗ ಪದ. ಮುಂದಕ್ಕೆ ಮಾಧುರ್ಯ ಧಾರ ಅಂತಂದ್ರೆ
ಮಧುರ ರಸದ ಧಾರೆ ಅಂದ್ರೆ ಪ್ರವಾಹ ಸ್ತ್ರೀಲಿಂಗ ಪದ. ವಿಸ್ತಾರಕಂ ಅಂದ್ರೆ ವಿಸ್ತರಿಸುವ, ಹರಡಿಸುವ ನಪುಂಸಕಲಿಂಗ ಪದ. ಲೀಲಾವನಂ ಅಂದ್ರೆ ಕ್ರೀಡೋದ್ಯಾನ ಅಂದ್ರೆ ಆಟವಾಡುವ ತೋಟ, ಇದು ನಪುಂಸಕಲಿಂಗ ಪದ. ಸತ್ಪಥ ಅಂದ್ರೆ ಸನ್ಮಾರ್ಗ, ಸತ್ಯದ ಮಾರ್ಗ, ಒಳ್ಳೆಯ ದಾರಿ, ನೋಬಲ್ ಪಾತ್ ಅಂತ ಹೇಳ್ತಾರಲ್ಲ ಹಾಗೆ ಪುಲ್ಲಿಂಗ ಪದ ಇದು. ಸಂದೋಹ ಅಂದ್ರೆ ಸಮೂಹ, ರಾಶಿ, ಗುಂಪು, ಇದು ಪುಲ್ಲಿಂಗ ಪದ. ಇಲ್ಲೂ ಕೂಡ ಎಲ್ಲ ಪದಗಳು ಪ್ರಥಮ ವಿಭಕ್ತಿ ಏಕವಚನ ಪದಗಳು. ಮುಂದಕ್ಕೆ ಈ ಗೀತೆಯ ಕವಿ ಇದ್ದಾರಲ್ಲ ಅವರ ಒಂದು ಸಣ್ಣ ಪರಿಚಯ ನಿಮ್ಮ ಪುಸ್ತಕದಲ್ಲಿದೆ. ಕವಿ ಕಾವ್ಯ ಪರಿಚಯ. ವಾರಾಣಸ್ಯಾಂ ವಿದ್ಯಮಾನಸ್ಯ ಸಾರ್ವಭೌಮ ಸಂಸ್ಕೃತ ಪ್ರಚಾರ ಕಾರ್ಯಾಲಯಸ್ಯ ಸಂಸ್ಥಾಪಕಃ ಪಂಡಿತಃ ವಾಸುದೇವ ಶಾಸ್ತ್ರಿ ದ್ವಿವೇದಿ ಮಹಾಭಾಗಃ ಗೀತಸ್ಯ ಅಸ್ಯ ರಚಯಿತಾ. ಈ ಹಾಡಿನ ರಚನಕಾರರು ವಾರಾಣಸಿಯಲ್ಲಿ ಇರುವ ಸಾರ್ವಭೌಮ ಸಂಸ್ಕೃತ ಪ್ರಚಾರ ಕಾರ್ಯಾಲಯದ ಸಂಸ್ಥಾಪಕರಾದಂತಹ ಪಂಡಿತ ವಾಸುದೇವ ಶಾಸ್ತ್ರಿ ದ್ವಿವೇದಿ ಅವರು. ಮಹಾಶಯೇನ ಸರಳ ಸಂಸ್ಕೃತೇನ ಬಹವೋ ಗ್ರಂಥಾ ವಿರಚಿತಾ. ಈ ಮಹಾಶಯರಿಂದ ಸರಳ ಸಂಸ್ಕೃತ ಭಾಷೆಯಲ್ಲಿ ಅನೇಕ ಗ್ರಂಥಗಳು ರಚಿತವಾಗಿವೆ. ಅಪಿಚ ಸಂಸ್ಕೃತ ಪ್ರಚಾರಾರ್ಥಂ ವಿಪುಲಂ ಸಾಹಿತ್ಯಂ ಚ ಪ್ರಕಾಶಿತಂ. ಹಾಗೂ ಸಂಸ್ಕೃತ ಭಾಷೆಯ ಪ್ರಚಾರಕ್ಕಾಗಿ ಬಹಳ ಸಾಹಿತ್ಯವೂ ಕೂಡ ಪ್ರಕಾಶಿತವಾಗಿದೆ. ಪರಮಾರ್ಥ ಸುಧಾ ಇತಿ ಸಂಸ್ಕೃತ ಪತ್ರಿಕಾ ಅಪಿ ಏತೇನ ಸಂಪಾದ್ಯತೆ ಸ್ಮ. ಪರಮಾರ್ಥ ಸುಧಾ ಎನ್ನುವ ಸಂಸ್ಕೃತ ಪತ್ರಿಕೆಯು ಇವರಿಂದ ಸಂಪಾದಿತವಾಗಿದ್ದಿತು. ಸುರಭಾರತಿ ಸಂದೇಶ, ಸುರಭಾರತಿ ಸಂದೇಶ, ಸ್ವರ್ಗೀಯ ಸಂಸ್ಕೃತ ಕವಿ ಸಮ್ಮೇಳನಂ, ಸ್ವರ್ಗೀಯ ಸಂಸ್ಕೃತ ಕವಿ ಸಮ್ಮೇಳನ, ಭೋಜರಾಜ್ಯೆ ಸಂಸ್ಕೃತ ಸಾಮ್ರಾಜ್ಯಂ, ಕೌತ್ಸಸ್ಯ ಗುರುದಕ್ಷಿಣಾ ಚ ಇತ್ಯಾದಯಃ ಗ್ರಂಥಾಃ ಅಸ್ಯ ಕೃತಿಷು ಸುಪ್ರಸಿದ್ಧಾಃ ಸಂತಿ. ಇನ್ನಿತರ ಇವರ ಕೃತಿಗಳು ಬಹಳ ಪ್ರಸಿದ್ಧವಾಗಿವೆ ಅಂತ ಹೇಳ್ತಿದ್ದಾರೆ. ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸುವ ಸಮಯ ಬಂತು. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಇದೇ ಪಾಠದ ಅಭ್ಯಾಸ ಭಾಗದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಲಮಸ್ತು. ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.